ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವಂತಹ ಎಲ್ಲ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರ. ನಾನು ನಿಮ್ಮ ಅನಿಲ್ ಪವಾರ್, ASRB ತಪೋವನ ಕೋಚಿಂಗ್ ಸೆಂಟರ್ ವತಿಯಿಂದ. ಸ್ನೇಹಿತರೆ, ಇಲ್ಲಿ ನಮಗೆ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹಲವಾರು ಪ್ರಶ್ನೆಗಳನ್ನ ಕೇಳ್ತಾನ. ಆ ಹಲವಾರು ಪ್ರಶ್ನೆಗಳು ಅಂತಂದಾಗ ಹಲವಾರು ವಿಷಯಗಳ ಮೇಲೆ ಕೇಳ್ತಾನ. ಆ ವಿಷಯಗಳಲ್ಲಿ ಇತಿಹಾಸವು ಕೂಡ ಒಂದು. ಈ ಇತಿಹಾಸವನ್ನು ಮುಖ್ಯವಾಗಿ 3 ಭಾಗಗಳನ್ನಾಗಿ ವಿಂಗಡಣೆ ಮಾಡ್ತಾರ. ಆ 3 ಭಾಗಗಳು ಇತಿಹಾಸ ಪೂರ್ವಕಾಲ, ಇತಿಹಾಸ ಸಮೀಪ ಕಾಲ, ನೆಕ್ಸ್ಟ್ ಇತಿಹಾಸ ಕಾಲ ಅಂತೇಳಿ ನೋಡ್ತೀವಿ. ನಮಗೆ ದಾಖಲೆಗಳು ಸಿಗದೇ ಇರುವಂತಹ ಕಾಲವನ್ನ ಇತಿಹಾಸ ಪೂರ್ವ ಕಾಲ ಅಂತೇಳಿ ನೋಡ್ತೀವಿ. ನೆಕ್ಸ್ಟ್ ನಮಗೆ ದಾಖಲೆಗಳು ಇದ್ದು ಆ ದಾಖಲೆಗಳನ್ನ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿರದೇ ಇರುವಂತಹ ಕಾಲವನ್ನ ಇತಿಹಾಸ ಸಮೀಪ ಕಾಲ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಬರ್ತೈತಿ ಯಾವುದಂದ್ರೆ ಇತಿಹಾಸ ಕಾಲ ಅಂತ ಹೇಳ್ತೈತಿ. ಇಲ್ಲಿ ನಮಗೆ ದಾಖಲೆಗಳಿದ್ದು ಮತ್ತು ಆ ದಾಖಲೆಗಳನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿರುವ ಕಾಲವನ್ನ ಇತಿಹಾಸ ಕಾಲ ಅಂತೇಳಿ ಕರಿತೀವಿ. ಇಲ್ಲಿ ಮುಖ್ಯವಾಗಿ ಇತಿಹಾಸ ಕಾಲದಲ್ಲಿ ನಾವು ಭಾರತದ ಇತಿಹಾಸದ ಕುರಿತು ಅಧ್ಯಯನ ಮಾಡ್ತೀವಿ. ಇಲ್ಲಿ ಭಾರತದ ಇತಿಹಾಸವನ್ನು ಮುಖ್ಯವಾಗಿ 3 ಭಾಗಗಳನ್ನಾಗಿ ವಿಂಗಡಣೆ ಮಾಡ್ತಾರ. 3 ಭಾಗಗಳನ್ನಾಗಿ ವಿಂಗಡಣೆ ಮಾಡ್ತಾರ. ಒಂದು ಪ್ರಾಚೀನ ಭಾರತದ ಇತಿಹಾಸ, ಮಧ್ಯಕಾಲೀನ ಭಾರತದ ಇತಿಹಾಸ ಮತ್ತು ಆಧುನಿಕ ಭಾರತ ಇತಿಹಾಸ ಅಂತ ನೋಡ್ತೀವಿ. ಅದರ ಜೊತೆಗೆ ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕರ್ನಾಟಕ ಇತಿಹಾಸವನ್ನು ಕೂಡ ಏನ್ ಮಾಡ್ತಾರಂದ್ರೆ ಕೇಳ್ತಾರ. ಯಾಕಂದ್ರೆ ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಕರ್ನಾಟಕ ಸರ್ಕಾರ ನಡೆಸುವುದಕ್ಕಾಗಿ ಇಲ್ಲಿ ಕರ್ನಾಟಕ ಇತಿಹಾಸದ ಪ್ರಶ್ನೆಗಳನ್ನು ಕೂಡ ಕೇಳ್ತಾನ. ಅದಕ್ಕಾಗಿ ಈ ಇತಿಹಾಸವನ್ನು ಕೂಡ ಕರ್ನಾಟಕ ಇತಿಹಾಸವನ್ನು ಕೂಡ ಓದ್ಕೊಳ್ಳುವುದು ಅಥವಾ ಅದನ್ನ ಅಧ್ಯಯನ ಮಾಡುವುದು ನಮ್ಗೆ ಅತ್ಯವಶ್ಯಕವಾಗಿದೆ. ಈ 4 ಇತಿಹಾಸಗಳಲ್ಲಿ ಪ್ರಾಚೀನ ಭಾರತದ ಇತಿಹಾಸವು ಕೂಡ ಒಂದಾಗಿದ್ದು, ಈ ಪ್ರಾಚೀನ ಭಾರತದ ಇತಿಹಾಸವು ಹಲವಾರು ವಿಷಯಗಳನ್ನು ಅಥವಾ ಹಲವಾರು ಅಧ್ಯಾಯಗಳನ್ನು ಒಳಗೊಂಡಿದೆ ಅಂತೇಳಿ ನೋಡ್ತೀವಿ. ಆ ಅಧ್ಯಾಯಗಳು ಯಾವ ಅಂತಂದ್ರೆ, ಮೊದಲನೇದಾಗಿ ಇತಿಹಾಸದ ಹಿನ್ನೆಲೆ ಅಂತ ನೋಡ್ತೀವಿ. ಇತಿಹಾಸದ ಹಿನ್ನೆಲೆಯಲ್ಲಿ ಇತಿಹಾಸದ ಅರ್ಥ ಮತ್ತು ಅದರ ವ್ಯಾಖ್ಯೆಗಳನ್ನು ಕುರಿತು ಅಧ್ಯಯನ ಮಾಡ್ತೀವಿ. ನೆಕ್ಸ್ಟ್ ಯಾವುದು ಅಂದ್ರೆ ಭಾರತದ ಭೌಗೋಳಿಕ ಲಕ್ಷಣಗಳ ಕುರಿತು ಇಲ್ಲಿ ಅಧ್ಯಯನ ಮಾಡ್ತೀವಿ. ಇಲ್ಲಿ ಏಷ್ಯಾ ಖಂಡದ ದಕ್ಷಿಣ ಭಾಗಕ್ಕೆ ಈ ಭಾರತ ದೇಶ ಕಂಡು ಬರುತ್ತಿದ್ದು ಆ ಭಾರತ ದೇಶ ಯಾವ ರೀತಿ ಭೌಗೋಳಿಕ ಲಕ್ಷಣಗಳನ್ನು ಒಳಗೊಂಡಿದೆ ಅನ್ನೋದನ್ನ ಈ ಅಧ್ಯಾಯದಲ್ಲಿ ಅಧ್ಯಯನ ಮಾಡ್ತೀವಿ. ನೆಕ್ಸ್ಟ್ ಬರ್ತೈತಿ ಯಾವುದು ಅಂದ್ರೆ ಮೂಲಾಧಾರಗಳು ಅಂತ ನೋಡ್ತೀವಿ. ಇಲ್ಲಿ 1784ರಲ್ಲಿ ಸರ್ ವಿಲಿಯಮ್ಸ್ ಜೋನ್ಸ್ ಎಂಬ ವ್ಯಕ್ತಿ ಮೊಟ್ಟ ಮೊದಲ ಬಾರಿಗೆ ಏನ್ ಮಾಡ್ತಾನ ಅಂತಂದ್ರೆ ದಿ ಏಷ್ಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಎಂಬ ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾನ. ಆ ಸಂಸ್ಥೆಯ ಮೂಲಕ ಅವರು ಸಂಶೋಧನೆಯನ್ನು ಕೈಗೊಳ್ತಾರ ಅಂತ ನೋಡ್ತೀವಿ. ಇಲ್ಲಿ ಈ ಮೂಲಾಧಾರಗಳನ್ನು ಮುಖ್ಯವಾಗಿ 2 ಭಾಗಗಳನ್ನಾಗಿ ವಿಂಗಡಣೆ ಮಾಡಿ ಅಧ್ಯಯನ ಮಾಡ್ತೀವಿ. ಒಂದು ಸಾಹಿತ್ಯ ಮೂಲಾಧಾರಗಳು, ಇನ್ನೊಂದು ಯಾವುದು ಅಂತಂದ್ರೆ ಇನ್ನೊಂದು ಪ್ರಾರ್ಥನಾ ಮೂಲಾಧಾರಗಳು ಅಂತೇಳಿ ನೋಡ್ತೀವಿ. ನೆಕ್ಸ್ಟ್ ಶಿಲಾಯುಗ ಅಂತೇಳಿ ನೋಡ್ತೀವಿ. ಇಲ್ಲಿ ಶಿಲಾಯುಗ ಅಂತಂದಾಗ ಮಾನವನ ಉಗಮದ ಕುರಿತು ಅಧ್ಯಯನ ಮಾಡ್ತೀವಿ. ಇಲ್ಲಿ ಶಿಲಾಯುಗವನ್ನು ಮುಖ್ಯವಾಗಿ ಹಲವಾರು ಭಾಗಗಳನ್ನಾಗಿ ವಿಂಗಡಣೆ ಮಾಡಿ ಅಧ್ಯಯನ ಮಾಡ್ತೀವಿ. ಯಾವ್ಯಾವ ಅಂತಂದ್ರೆ ಹಳೆ ಶಿಲಾಯುಗ ಅಂತ ನೋಡ್ತೀವಿ, ಮಧ್ಯ ಶಿಲಾಯುಗ ಅಂತ ನೋಡ್ತೀವಿ ಮತ್ತು ನವಶಿಲಾಯುಗ ಅಂತ ನೋಡ್ತೀವಿ ಮತ್ತು ಅದರ ಜೊತೆಗೆ ಕಬ್ಬಿಣ ಯುಗ ಮತ್ತು ಲೋಹ ಯುಗ ಅಂತೇಳಿ ನೋಡ್ತೀವಿ. ನೆಕ್ಸ್ಟ್ ಅಧ್ಯಾಯ ಯಾವುದು ಅಂದ್ರೆ ಸಿಂಧೂ ನಾಗರಿಕತೆ ಅಂತ ನೋಡ್ತೀವಿ. ಈ ಸಿಂಧೂ ನಾಗರಿಕತೆಯು ಕ್ರಿಸ್ತಪೂರ್ವ 3000ರಿಂದ 1500ರವರೆಗೆ ಇಲ್ಲಿ ಈ ಸಿಂಧೂ ನಾಗರಿಕತೆ ಕಾಲವನ್ನು ನೋಡ್ತೀವಿ. ಈ ಸಿಂಧೂ ನಾಗರಿಕತೆಯನ್ನು ಹಲವಾರು ಹೆಸರುಗಳಿಂದ ನಾವು ಕರಿತೀವಿ. ಆ ಹೆಸರುಗಳು ಯಾವ್ಯಾವ ಅಂತಂದ್ರೆ ಹರಪ್ಪ ನಾಗರಿಕತೆ ನೋಡ್ತೀವಿ. ಅದರ ಜೊತೆಗೆ ಇಂಡೋ ಸುಮೇರಿಯನ್ ನಾಗರಿಕತೆ ಅಂತ ಹೇಳಿ ಕೂಡ ಈ ಸಿಂಧೂ ನಾಗರಿಕತೆಯನ್ನ ನಾವು ಹೇಳ್ತೀವಿ. ಅದೇ ರೀತಿ ಈ ಸಿಂಧೂ ನಾಗರಿಕತೆಯು ಮುಖ್ಯವಾಗಿ ಸಿಂಧೂ ನಾಗರಿಕತೆಯ ಹಲವಾರು ನೆಲೆಗಳು ನಮಗೆ ಕಂಡು ಬರ್ತಾವು. ಆ ನೆಲೆಗಳು ಪ್ರಸ್ತುತ ಭಾರತ ಮತ್ತು ಪಾಕಿಸ್ತಾನ ದೇಶಗಳ ನಡುವೆ ಹಂಚಿ ಹೋಗಿವೆ ಅಂತೇಳಿ ನೋಡ್ತೀವಿ. ನೆಕ್ಸ್ಟ್ ಯಾವುದು ಅಂತಂದ್ರೆ ಆರ್ಯರ ಆಗಮನ ಅಂತ ನೋಡ್ತೀವಿ. ಆರ್ಯರ ಆಗಮನ ಅಥವಾ ವೇದಗಳ ಕಾಲದ ನಾಗರಿಕತೆ ಅಂತ ನೋಡ್ತೀವಿ. ಇಲ್ಲಿ ಆರ್ಯರ ಆಗಮನವನ್ನು ಮುಖ್ಯವಾಗಿ ನಾವು 2 ಭಾಗಗಳನ್ನಾಗಿ ವಿಂಗಡಣೆ ಮಾಡಿ ಅಧ್ಯಯನ ಮಾಡ್ತೀವಿ. ಆ ಭಾಗಗಳು ಯಾವ್ಯಾವ ಅಂತಂದ್ರೆ ಒಂದು ಪೂರ್ವ ವೇದ ಕಾಲ ಮತ್ತು ಉತ್ತರ ವೇದ ಕಾಲ ಅಂತೇಳಿ ನೋಡ್ತೀವಿ. ನೆಕ್ಸ್ಟ್ ಈ ಆರ್ಯರ ಆಗಮನದಲ್ಲಿ ನಾವು ಮುಖ್ಯವಾಗಿ 4 ವೇದಗಳ ಕುರಿತು ಅಧ್ಯಯನ ಮಾಡ್ತೀವಿ. ಆ 4 ವೇದಗಳು ಯಾವ್ಯಾವ ಅಂದ್ರೆ ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವರ್ಣ ವೇದಗಳ ಕುರಿತು ಈ ಆರ್ಯರ ಆಗಮನದಲ್ಲಿ ಅಧ್ಯಯನ ಮಾಡ್ತೀವಿ. ನೆಕ್ಸ್ಟ್ ಯಾವುದು ಅಂತಂದ್ರೆ ಹೊಸ ಧರ್ಮಗಳ ಉದಯ. ಇಲ್ಲಿ ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲ ಇಲ್ಲಿ
6ನೇ ಶತಮಾನದಲ್ಲಿ ಮುಖ್ಯವಾಗಿ 2 ಹೊಸ ಧರ್ಮಗಳು ಉಗಮಗೊಳ್ತಾವು ಅಂತ ನೋಡ್ತೀವಿ. ಆ ಹೊಸ ಧರ್ಮಗಳು ಯಾವ್ಯಾವು ಅಂತಂದ್ರೆ ಒಂದು ಜೈನ ಧರ್ಮ ಮತ್ತು ಬೌದ್ಧ ಧರ್ಮ ಅಂತ ನೋಡ್ತೀವಿ. ಆ ಜೈನ ಧರ್ಮವನ್ನು ಇಲ್ಲಿ ಯಾರು ಅಂತಂದ್ರೆ ಋಷಭನಾಥ ಎಂಬ ವ್ಯಕ್ತಿ ಸ್ಥಾಪನೆ ಮಾಡ್ತಾರ ಅಂತ ನೋಡ್ತೀವಿ. ಈ ಜೈನ ಧರ್ಮದ ಪ್ರತಿಪಾದಕ ಅಥವಾ ಈ ಜೈನ ಧರ್ಮದ ಉದ್ಧಾರಕ ಅಂತ ನೋಡ್ತೀವಿ. ಯಾರು? ಮಹಾವೀರ ಅಂತೇಳಿ ನೋಡ್ತೀವಿ. ಹೌದಾ? ನೆಕ್ಸ್ಟ್ ಇಲ್ಲಿ ಬೌದ್ಧ ಧರ್ಮ ಅಂತ ನೋಡ್ತೀವಿ. ಆ ಬೌದ್ಧ ಧರ್ಮದ ಸ್ಥಾಪಕ ಯಾರು? ಗೌತಮ ಬುದ್ಧ ಅಂತೇಳಿ ನೋಡ್ತೀವಿ. ಆ ಗೌತಮ ಬುದ್ಧನ ಬೋಧನೆಗಳು ಮತ್ತು ಆ ಬೌದ್ಧ ಧರ್ಮದ ಹಲವಾರು ರೀತಿಯ ಬೋಧನೆಗಳ ಕುರಿತು ಈಗ ಈ ಹೊಸ ಧರ್ಮಗಳು ಇದೆ ಅಥವಾ ಆ ಬೌದ್ಧ ಧರ್ಮದಲ್ಲಿ ಅಧ್ಯಯನ ಮಾಡ್ತೀವಿ. ನೆಕ್ಸ್ಟ್ ಮಹಾಜನಪದಗಳು ಮತ್ತು ಗಣರಾಜ್ಯಗಳು ಅಂತ ನೋಡ್ತೀವಿ. ಇಲ್ಲಿ ಮಹಾಜನಪದಗಳು ಅಂತಂದಾಗ ಮುಖ್ಯವಾಗಿ 16 ಮಹಾಜನಪದಗಳ ಕುರಿತು ಅಧ್ಯಯನ ಮಾಡ್ತೀವಿ. ಅದರ ಜೊತೆಗೆ ಗಣರಾಜ್ಯಗಳು ಅಂತಂದಾಗ 10 ಗಣರಾಜ್ಯಗಳ ಕುರಿತು ಅಧ್ಯಯನ ಮಾಡ್ತೀವಿ. ಇಲ್ಲಿ 16 ಮಹಾಜನಪದಗಳಲ್ಲಿ ಒಂದು ಬರುತ್ತೆ ಯಾವುದು ಅಂದ್ರೆ ಮಗಧ ಮಹಾಜನಪದ ಅಂತೇಳಿ ಬರ್ತೈತಿ. ಆ ಮಗಧ ಮಹಾಜನಪದವು ಇಲ್ಲಿ ಸಾಮ್ರಾಜ್ಯವಾಗಿ ಆಳ್ವಿಕೆಗೆ ಬರ್ತೈತಿ. ಇಲ್ಲಿ ಸಾಮ್ರಾಜ್ಯವಾಗಿ ಆಳ್ವಿಕೆಗೆ ಬಂದಾಗ ಈ ಮಗಧ ಸಾಮ್ರಾಜ್ಯವನ್ನು ಮುಖ್ಯವಾಗಿ 3 ಸಂತತಿಗಳು ಆಳ್ವಿಕೆ ಮಾಡ್ತಾರೆ ಅಂತ ನೋಡ್ತೀವಿ. ಅವು ಯಾವ್ಯಾವ ಅಂತಂದ್ರೆ ಹರ್ಯಂಕ, ನಾಗ ಮತ್ತು ನಂದ ಸಂತತಿ ಅಂತೇಳಿ ನೋಡ್ತೀವಿ. ನಂದ ಸಂತತಿ ಅಂತ ನೋಡ್ತೀವಿ. ನೆಕ್ಸ್ಟ್ ಅದಾದ್ಮೇಲೆ ಇಲ್ಲಿ ಭಾರತದ ಮೇಲೆ ವಿದೇಶಿಯರ ದಾಳಿ ಆಗ್ತೈತಿ. ಅದು ಯಾರು ಅಂತಂದ್ರೆ ಭಾರತದ ಮೇಲೆ ಮೊಟ್ಟ ಮೊದಲ ಬಾರಿಗೆ ವಿದೇಶಿಯರ ದಾಳಿ ಮಾಡ್ತಾರೆ. ಯಾರು ಅಂತಂದ್ರೆ ಪರ್ಷಿಯನ್ನರು ಅಂತ ನೋಡ್ತದ. ಯಾರು? ಪರ್ಷಿಯನ್ನರು ಅಂತ ನೋಡ್ತೀವಿ. ಅದಾದ್ಮೇಲೆ ಭಾರತದ ಮೇಲೆ ಎರಡನೇ ಬಾರಿ ದಾಳಿ ಮಾಡ್ತಾರ. ಯಾರು? ಗ್ರೀಕರು ಅಂತ ನೋಡ್ತೀವಿ. ಅಂದ್ರೆ ಮ್ಯಾಸಿಡೋನಿಯಾದ ಗ್ರೀಕರು. ಇಲ್ಲಿ ನೆಕ್ಸ್ಟ್ ಇವರ ನಂತರ ಮೌರ್ಯ ಸಾಮ್ರಾಜ್ಯ ಭಾರತದಲ್ಲಿ ಸ್ಥಾಪನೆ ಆಗ್ತೈತಿ. ಇಲ್ಲಿ ಮೌರ್ಯ ಸಾಮ್ರಾಜ್ಯವನ್ನು ಯಾರು ಅಂತಂದಾಗ ಚಂದ್ರಗುಪ್ತ ಮೌರ್ಯ ಎಂಬ ವ್ಯಕ್ತಿ ಈ ಮೌರ್ಯ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಾರ ಅಂತ ನೋಡ್ತೀವಿ. ಅದೇ ರೀತಿ ಈ ಮೌರ್ಯ ಸಾಮ್ರಾಜ್ಯದ ಅತ್ಯಂತ ಶ್ರೇಷ್ಠ ದೊರೆ ಅಂತ ನೋಡ್ತೀವಿ. ಯಾರು? ಅಶೋಕ ಅಂತ ನೋಡ್ತೀವಿ. ಮೌರ್ಯ ಸಾಮ್ರಾಜ್ಯದ ಅತ್ಯಂತ ಶ್ರೇಷ್ಠ ದೊರೆ ಅಶೋಕ ಅಂತ ನೋಡ್ತೀವಿ. ಈ ಅಶೋಕನನ್ನ ಭಾರತದ ಶಾಸನಗಳ ಪಿತಾಮಹ ಅಂತಲೇ ಕರಿತೀವಿ. ಇಲ್ಲಿ ಈ ಅಶೋಕನ ಸುಮಾರು ಅಂತಂದ್ರೆ 54 ಶಾಸನಗಳನ್ನ ಈತನು ರಚನೆ ಮಾಡ್ಯಾನ ಅಂತೇಳಿ ನೋಡ್ತೀವಿ. ಈ ರೀತಿ ಈ ಮೌರ್ಯ ಸಾಮ್ರಾಜ್ಯವು ಭಾರತದಲ್ಲಿ ಸ್ಥಾಪನೆ ಆದಂತಹ ಮೊಟ್ಟ ಮೊದಲ ಸಾಮ್ರಾಜ್ಯ ಅಂತೇಳಿ ನಾವು ಅಧ್ಯಯನ ಮಾಡ್ತೀವಿ. ನೆಕ್ಸ್ಟ್ ಈ ಮೌರ್ಯ ಸಾಮ್ರಾಜ್ಯದ ನಂತರ ಭಾರತದ ಮೇಲೆ ಎರಡನೇ ಬಾರಿ ವಿದೇಶಿಯರ ದಾಳಿ ಆಗ್ತೈತಿ ಅಂತ ನೋಡ್ತೀವಿ. ಹೌದಾ? ಭಾರತದ ಮೇಲೆ ಎರಡನೇ ಬಾರಿ ವಿದೇಶಿಯರ ದಾಳಿ ಆದಾಗ ಇಲ್ಲಿ ಬ್ಯಾಕ್ಟೀರಿಯನ್ ಗ್ರೀಕರು ಅಂತೇಳಿ ಬರ್ತಾರೆ. ಆ ಬ್ಯಾಕ್ಟೀರಿಯನ್ ಗ್ರೀಕರು ಭಾರತದ ಮೇಲೆ ವಿದೇಶಿ ದಾಳಿಯನ್ನು ಮಾಡ್ತಾರ. ಅದರ ಜೊತೆಗೆ ಶಕರು ಭಾರತದ ಮೇಲೆ ದಾಳಿಯನ್ನು ಮಾಡ್ತಾರ. ಅವರ ಜೊತೆಗೆ ಭಾರತೀಯರು ಕೂಡ ಈ ಭಾರತದ ಮೇಲೆ ದಾಳಿ ಮಾಡ್ತಾರ ಅಂತೇಳಿ ನೋಡ್ತೀವಿ. ನೆಕ್ಸ್ಟ್ ಇದಾದ ಮೇಲೆ ಕುಶಾನ ಮನೆತನವು ಭಾರತದಲ್ಲಿ ಸ್ಥಾಪನೆ ಆಗ್ತೈತಿ. ಈ ಕುಶಾನ ಮನೆತನವನ್ನು ಇಲ್ಲಿ ಒಂದನೇ ಕುಜಲ್ಕ್ಯಾಡ್ ಪಿಸಸ್ ಎಂಬ ವ್ಯಕ್ತಿ ಇಲ್ಲಿ ಈ ಕುಶಾನ ಮನೆತನವನ್ನು ಸ್ಥಾಪನೆ ಮಾಡ್ತಾರ ಅಂತ ನೋಡ್ತೀವಿ. ಮೂಲತಃವಾಗಿ ಈ ಕುಶಾನರು ಯಾವ ದೇಶದವರು ಅಂದ್ರೆ ಚೀನಾ ದೇಶದ ಯೂಚಿ ಎಂಬ ಬುಡಕಟ್ಟಿಗೆ ಸೇರಿದವರಾಗಿರ್ತಾರೆ. ಯೂಚಿ ಎಂಬ ಬುಡಕಟ್ಟಿಗೆ ಸೇರಿದವರಾಗಿದ್ದು ಇಲ್ಲಿ ಒಂದನೇ ಕುಜಲ್ಕ್ಯಾಡ್ ಪಿಸಸ್ ಎಂಬ ವ್ಯಕ್ತಿ ಈ ಕುಶಾನ ಮನೆತನವನ್ನು ಸ್ಥಾಪನೆ ಮಾಡ್ತಾರ ಅಂತ ನೋಡ್ತೀವಿ. ಅದೇ ರೀತಿ ಇಲ್ಲಿ ಕನಿಷ್ಕನನ್ನು ಈ ಕುಶಾನ ಮನೆತನದ ಅತ್ಯಂತ ಶ್ರೇಷ್ಠ ದೊರೆ ಅಂತೇಳಿ ಕರಿತೀವಿ. ಈ ಕನಿಷ್ಕನು ಭಾರತದಲ್ಲಿ ಗಾಂಧಾರ ಕಲೆಯನ್ನು ಜಾರಿಗೆ ತರ್ತಾನ ಅಂತ ನೋಡ್ತೀವಿ. ನೆಕ್ಸ್ಟ್ ಯಾವುದು ಅಂತಂದ್ರೆ ಗುಪ್ತ ಸಾಮ್ರಾಜ್ಯ ಅಂತ ನೋಡ್ತೀವಿ. ಇಂತಹ ಈ ಗುಪ್ತ ಸಾಮ್ರಾಜ್ಯವನ್ನು ಯಾರು ಅಂತಂದಾಗ ಶ್ರೀಗುಪ್ತ ಎಂಬ ವ್ಯಕ್ತಿ ಸ್ಥಾಪನೆ ಮಾಡ್ತಾನ ಅಂತ ನೋಡ್ತೀವಿ. ಇಲ್ಲಿ ಒಂದನೇ ಚಂದ್ರಗುಪ್ತ ಅಂತ ಹೇಳ್ತಾನ. ಆ ಒಂದನೇ ಚಂದ್ರಗುಪ್ತನೇ ಈ ಗುಪ್ತ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಅಂತ ನೋಡ್ತೀವಿ. ನೆಕ್ಸ್ಟ್ ಯಾರು ಅಂತಂದಾಗ ಸಮುದ್ರಗುಪ್ತ ಅಂತ ನೋಡ್ತೀವಿ. ಈ ಸಮುದ್ರಗುಪ್ತನು ಈ ಗುಪ್ತ ಮನೆತನದ ಅತ್ಯಂತ ಶ್ರೇಷ್ಠ ದೊರೆ ಅಂತೇಳಿ ನೋಡ್ತೀವಿ. ಈ ಸಮುದ್ರಗುಪ್ತನ ದಿಗ್ವಿಜಯಗಳನ್ನು ಕುರಿತು ತಿಳಿಸುವ ಶಾಸನ ಬರ್ತೈತಿ. ಅದು ಹರಿಸೇನ ರಚಿಸಿದ ಅಲಹಾಬಾದ್ ಸ್ತಂಭ ಶಾಸನ ಅಂತ ನೋಡ್ತೀವಿ. ಅಲಹಾಬಾದ್ ಸ್ತಂಭ ಶಾಸನ ಅಂತೇಳಿ ನೋಡ್ತೀವಿ. ನೆಕ್ಸ್ಟ್ ಯಾರು ಅಂತಂದ್ರೆ ವರ್ಧನರು ಅಂತೇಳಿ ಬರ್ತೈತಿ. ಇಲ್ಲಿ ವರ್ಧನರು ಅಂತೇಳಿ ಅಂತಂದಾಗ ವರ್ಧನರ ಸ್ಥಾಪಕ ಬರ್ತಾನೆ ಯಾರು? ಪುಷ್ಯಭೂತಿ. ವರ್ಧನರ ಸ್ಥಾಪಕ ಪುಷ್ಯಭೂತಿ ಅಂತ ನೋಡ್ತೀವಿ. ಈ ವರ್ಧನರ ಅತ್ಯಂತ ಶ್ರೇಷ್ಠ ದೊರೆ ಅಂತ ನೋಡ್ತೀವಿ. ಯಾರು ಅಂತಂದ್ರೆ
ಹರ್ಷವರ್ಧನ ಅಂತ ನೋಡ್ತೀವಿ. ಹರ್ಷವರ್ಧನ ಅಂತ ನೋಡ್ತೀವಿ. ಈ ಹರ್ಷವರ್ಧನನನ್ನು ಉತ್ತರ ಪ್ರದೇಶ್ವರ ಅಂತ ಕೂಡ ಕರೀತಾರ. ಇದಾದ್ಮೇಲೆ ನೆಕ್ಸ್ಟ್ ಸಂಗಮ್ ಯುಗ ಅಂತ ನೋಡ್ತೀವಿ. ನೆಕ್ಸ್ಟ್ ಯಾವುದು ಸಂಗಮ್ ಯುಗ ಅಂತ ನೋಡ್ತೀವಿ. ಇಲ್ಲಿ ಸಂಗಮ್ ಯುಗ ಅಂತಂದ್ರೆ ದಾರ್ಶನಿಕರ ಗುಂಪು ಅಂತೇಳಿ ನೋಡ್ತದ, ಅಥವಾ ದಾರ್ಶನಿಕರ ಗುಂಪು ಅಥವಾ ತಮಿಳುನಾಡಿನ ಸಾಹಿತಿಗಳ ಗುಂಪು ಅಂತೇಳಿ ನೋಡ್ತೀವಿ. ಇಲ್ಲಿ ಈ ಸಂಗಮ್ ಯುಗದಲ್ಲಿ ನಮಗೆ ಮುಖ್ಯವಾಗಿ ಎಷ್ಟು ಅಂತೇಳಿ ಅಂತಂದಾಗ 3 ರಾಜಮನೆತನಗಳು ಉಗಮ ಆಗ್ತಾವು. ಮೂರು ರಾಜಮನೆತನಗಳು ಸಂಗಮ ಯುಗದಲ್ಲಿ ಉಗಮ ಆಗ್ತಾವು ಅಂತೇಳಿ ನೋಡ್ತೀವಿ. ಆ ರಾಜಮನೆತನಗಳು ಯಾವ್ಯಾವು ಅಂತಂದ್ರೆ ಒಂದು ಪಾಂಡ್ಯರು ಅಂತ ನೋಡ್ತೀವಿ, ಅದಾದ್ಮೇಲೆ ಚೇರರು, ಅದರ ಜೊತೆಗೆ ಚೋಳರು ಅಂತೇಳಿ ನೋಡ್ತೀವಿ. ಪಾಂಡ್ಯರು, ಚೇರರು ಮತ್ತು ಚೋಳರು ಅಂತೇಳಿ ನೋಡ್ತೀವಿ. ಇಲ್ಲಿ ಚೋಳರು ಅಂತ ನೋಡ್ತೀವಿ. ಇಲ್ಲಿ ಚೋಳರನ್ನು ಮುಖ್ಯವಾಗಿ ಎಷ್ಟು ಅಂತೇಳಿ ಅಂತಂದಾಗ ಎರಡು ಚೋಳ ಮನೆತನಗಳು ಭಾರತದಲ್ಲಿ ಆಳ್ವಿಕೆ ಮಾಡ್ತಾರ ಅಂತ ನೋಡ್ತೀವಿ. ಒಂದು ಸಂಗಮ್ ಕಾಲದ ಚೋಳರು, ಮತ್ತಿನ್ನೊಂದು ಯಾರು ಅಂತಂದ್ರೆ ತಂಜಾವೂರಿನ ಚೋಳರು ಅಂತ ನೋಡ್ತದ. ಸಂಗಮ್ ಕಾಲದ ಚೋಳರು ಮತ್ತು ತಂಜಾವೂರಿನ ಚೋಳರು ಅಂತೇಳಿ ನೋಡ್ತೀವಿ. ಇಲ್ಲಿ ಸಂಗಮ್ ಕಾಲದ ಚೋಳರು ಅಂತೇಳಿ ಅಂತಂದಾಗ ಈ ಸಂಗಮ್ ಕಾಲದ ಚೋಳರ ಸ್ಥಾಪಕ ನೋಡ್ತೀವಿ ಇಳೆಯಾಳ್ ಚೋಳ ಅಂತೇಳಿ ನೋಡ್ತೀವಿ. ತಂಜಾವೂರಿನ ಚೋಳರ ಪುನರ್ಸ್ಥಾಪಕ ಅಂತ ನೋಡ್ತೀವಿ ಯಾರು ಅಂತೇಳಿ ಅಂತಂದಾಗ ವಿಜಯಾಲ ಚೋಳ. ಅದಾದ್ಮೇಲೆ ನೆಕ್ಸ್ಟ್ ಬರ್ತೈತಿ ಪಲ್ಲವರು ಅಂತೇಳಿ ನೋಡ್ತೀವಿ. ಇಲ್ಲಿ ಪಲ್ಲವರು ಅಂತೇಳಿ ಅಂತಂದಾಗ ಪಲ್ಲವರ ಸ್ಥಾಪಕ ನೋಡ್ತೀವಿ ಶಿವಸ್ಕಂದ ವರ್ಮ. ಪಲ್ಲವರ ಸ್ಥಾಪಕ ಶಿವಸ್ಕಂದ ವರ್ಮ ಆದ್ರೆ ಇಲ್ಲಿ ಪಲ್ಲವರ ಅತ್ಯಂತ ಶ್ರೇಷ್ಠ ದೊರೆ ಅಂತ ನೋಡ್ತೀವಿ 1ನೇ ಮಹೇಂದ್ರ ವರ್ಮ ಮತ್ತು 1ನೇ ನರಸಿಂಹ ವರ್ಮ ಅಂತ ನೋಡ್ತೀವಿ. ಅದೇ ರೀತಿ ಈ ಪಲ್ಲವರ 2 ಸ್ಥಳಗಳು ಇಲ್ಲಿ ವಾಸ್ತುಶಿಲ್ಪಕ್ಕೆ ಅತಿ ಮುಖ್ಯ ಕೊಡುಗೆಗಳನ್ನು ನೀಡ್ತಾವು ಅಂತ ನೋಡ್ತೀವಿ. ಆ ಸ್ಥಳಗಳು ಕಂಚಿ ಮತ್ತು ಇನ್ನೊಂದು ಮಹಾಬಲಿಪುರಂ ಅಂತ ನೋಡ್ತೀವಿ. ನೆಕ್ಸ್ಟ್ ಧಾರ್ಮಿಕ ಚಳುವಳಿ ಅಂತ ನೋಡ್ತೀವಿ. ಧಾರ್ಮಿಕ ಚಳುವಳಿ, ಈ ಧಾರ್ಮಿಕ ಚಳುವಳಿಯಲ್ಲಿ ಹಲವಾರು ಸಂತರು ಇಲ್ಲಿ ಧಾರ್ಮಿಕವಾಗಿ ಹಲವಾರು ಕೊಡುಗೆಗಳನ್ನ ನೀಡ್ಯಾರ ಅಂತ ನೋಡ್ತೀವಿ. ಆ ಸಂತರು ಯಾರ್ಯಾರು ಅಂತೇಳಿ ಅಂತಂದಾಗ ಒಂದು ರಾಮಾನುಜಾಚಾರ್ಯ ಅಂತ ನೋಡ್ತೀವಿ, ಅದಾದ್ಮೇಲೆ ಶಂಕರಾಚಾರ್ಯ ಅಂತ ನೋಡ್ತೀವಿ, ಅದಾದ್ಮೇಲೆ ಮಧ್ವಾಚಾರ್ಯ ಅಂತ ನೋಡ್ತೀವಿ, ಅದಾದ್ಮೇಲೆ ನೆಕ್ಸ್ಟ್ ಕೊನೆಯದಾಗಿ ಬಸವೇಶ್ವರರು ಅಂತ ನೋಡ್ತೀವಿ. ಇವ್ರು ಏನ್ ಮಾಡ್ತಾರೆ ಅಂದ್ರೆ ಈ ಧಾರ್ಮಿಕ ಚಳುವಳಿಗೆ ತಮ್ಮದೇ ಆದಂತಹ ಹಲವಾರು ರೀತಿಯ ಕೊಡುಗೆಗಳನ್ನ ನೀಡಿದ್ದಾರೆ ಅಂತೇಳಿ ನೋಡ್ತೀವಿ. 4 ಇತಿಹಾಸಗಳಲ್ಲಿ ಎರಡನೇದಾಗಿ ಯಾವುದು ಅಂದ್ರೆ ಮಧ್ಯಕಾಲೀನ ಭಾರತದ ಇತಿಹಾಸ ಅಂತೇಳಿ ನೋಡ್ತೀವಿ. ಈ ಮಧ್ಯಕಾಲೀನ ಭಾರತ ಇತಿಹಾಸವು ಕೂಡ ಹಲವಾರು ಅಧ್ಯಯನಗಳನ್ನು ಒಳಗೊಂಡಿದ್ದು, ಆ ಅಧ್ಯಯನಗಳು ಯಾವ್ಯಾವ ಅಂತಂದಾಗ ಇಸ್ಲಾಂ ಧರ್ಮದ ಉದಯ ಅಂತ ನೋಡ್ತೀವಿ. ಈ ಮಧ್ಯಕಾಲೀನ ಭಾರತದ ಇತಿಹಾಸದಲ್ಲಿ ಇಸ್ಲಾಂ ಧರ್ಮವನ್ನು ಮೊಹಮ್ಮದ್ ಪೈಗಂಬರ್ ಎಂಬ ವ್ಯಕ್ತಿಯು 612ರಲ್ಲಿ ಸ್ಥಾಪನೆ ಮಾಡ್ತಾರ ಅಂತ ನೋಡ್ತೀವಿ. ಇಲ್ಲಿ ಇಸ್ಲಾಂ ಧರ್ಮದ ಅತ್ಯಂತ ಪ್ರಮುಖ ಗ್ರಂಥ ಅಂತ ನೋಡ್ತೀವಿ ಯಾವುದು ಖುರಾನ್ ಅಂತೇಳಿ ನೋಡ್ತೀವಿ. ಈ ಇಸ್ಲಾಂ ಧರ್ಮವನ್ನು ಪ್ರಚಾರ ಮಾಡಬೇಕು ಅಂತೇಳಿ ಹಲವಾರು ರಾಷ್ಟ್ರಗಳು ಏನ್ ಮಾಡ್ತಾರ ಅಂದ್ರೆ ಭಾರತದ ಮೇಲೆ ದಾಳಿಯನ್ನು ಮಾಡ್ತಾರ. ಅವರಲ್ಲಿ ಮೊಟ್ಟ ಮೊದಲನೇದಾಗಿ ಯಾರು ಅಂತಂದ್ರೆ ಇಲ್ಲಿ ಅರಬ್ಬರು ಅಂತೇಳಿ ನೋಡ್ತೀವಿ. ಈ ಭಾರತದ ಮೇಲೆ ಅರಬ್ಬರ ದಾಳಿ ಆಗ್ತೈತಿ ಅಂತ ನೋಡ್ತೀವಿ. ಈ ಅರಬ್ಬರು ಭಾರತದಲ್ಲಿ ಇಸ್ಲಾಂ ಧರ್ಮವನ್ನ ಪರಿಚಯ ಮಾಡ್ತಾರ ಅಂತ ನೋಡ್ತೀವಿ. ನೆಕ್ಸ್ಟ್ ಭಾರತದ ಮೇಲೆ ಟರ್ಕರ ದಾಳಿ ಆಗ್ತಿದ್ರ. ಈ ಭಾರತದ ಮೇಲೆ ಟರ್ಕರ ದಾಳಿಯಲ್ಲಿ ಮುಖ್ಯವಾಗಿ ಘಜನಿ ಮತ್ತು ಘೋರ್ ಮನೆತನಗಳು ಈ ಭಾರತದ ಮೇಲೆ ದಾಳಿಯನ್ನು ಮಾಡ್ತಾರ ಅಂತ ನೋಡ್ತೀವಿ. ಇಲ್ಲಿ ಘಜನಿ ಮನೆತನದಲ್ಲಿ ಯಾರು ಅಂತಂದಾಗ ಮೊಹಮ್ಮದ್ ಘಜನಿ ಎಂಬ ವ್ಯಕ್ತಿಯು ಭಾರತದ ಮೇಲೆ ದಾಳಿ ಮಾಡ್ತಾರ. ಆ ಮೊಹಮ್ಮದ್ ಘಜನಿ ಸುಮಾರು 17 ಬಾರಿ ಭಾರತದ ಮೇಲೆ ಸುಮಾರು 17 ಬಾರಿ ದಾಳಿಯನ್ನು ಮಾಡಿ ಭಾರತದಲ್ಲಿನ ಹಲವಾರು ಸಂಪತ್ತನ್ನು ತನ್ನ ದೇಶಕ್ಕೆ ಅವ ಏನ್ ಮಾಡ್ತಂದ್ರೆ ತಗೊಂಡು ಹೋಗ್ತಾನ ಅಂತ ನೋಡ್ತೀವಿ. ಈ ರೀತಿ ಭಾರತದ ಮೇಲೆ 17 ಬಾರಿ ಮೊಹಮ್ಮದ್ ಘಜನಿ ದಾಳಿ ಮಾಡಿದ ಅಂತೇಳಿ ಹೇಳ್ತಾರ. ಯಾರು ಅಂತಂದ್ರೆ ಹೆನ್ರಿ ಇಲಿಯಟ್ ಎಂಬ ಇತಿಹಾಸಕಾರ ಅಂತ ನೋಡ್ತೀವಿ. ನೆಕ್ಸ್ಟ್ ಭಾರತದ ಮೇಲೆ ಯಾರು ಅಂತಂದ್ರೆ ಮೊಹಮ್ಮದ್ ಘೋರಿ ಎಂಬ ವ್ಯಕ್ತಿಯು ಕೂಡ ದಾಳಿ ಮಾಡ್ತಾರ ಅಂತೇಳಿ ನೋಡ್ತೀವಿ. ಈ ಮೊಹಮ್ಮದ್ ಘೋರಿಯು ಕೂಡ ಭಾರತದ ಮೇಲೆ ಹಲವಾರು ರೀತಿಯ ದಾಳಿಗಳನ್ನು ಮಾಡ್ತಾನ. ಈ ಮೊಹಮ್ಮದ್ ಘೋರಿಯ ಭಾರತದ ಮೇಲೆ ದಾಳಿಯ ಉದ್ದೇಶ ಇರ್ತೈತಿ ಭಾರತದಲ್ಲಿ ಇಸ್ಲಾಂ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಬೇಕೆಂಬ ಆಸೆಯನ್ನು ಇಟ್ಕೊಂಡಿರ್ತಾನ ಅಂತೇಳಿ ನೋಡ್ತೀವಿ. ಈ ರೀತಿ ಈತನು ಕೂಡ ಹಲವಾರು ಬಾರಿ ದಾಳಿಯನ್ನು ಮಾಡಿ ಇಲ್ಲಿ ಭಾರತದ ಮೇಲೆ ತನ್ನ ಅಧಿಕಾರವನ್ನು ಚಲಾವಣೆ ಮಾಡ್ತಾರ ಅಂತ ನೋಡ್ತೀವಿ. ನೆಕ್ಸ್ಟ್ ಇಲ್ಲಿ ಭಾರತದ ಮೇಲೆ ಇಲ್ಲಿ ಮೊಹಮ್ಮದ್ ಘೋರಿಯ
ಹಲವಾರು ದಂಡನಾಯಕರು ಅಥವಾ ಗುಲಾಮರು ಇರ್ತಾರ ಅಂತ ನೋಡ್ತೀವಿ. ಆ ಗುಲಾಮರಲ್ಲಿ ಒಬ್ಬ ಕುತುಬುದ್ದೀನ್ ಐಬಾಕ್ ಅಂತೇಳಿ ನೋಡ್ತೀವಿ. ಆ ಕುತುಬುದ್ದೀನ್ ಐಬಾಕ್ ಇಲ್ಲಿ ಭಾರತದ ದೆಹಲಿ ಸುಲ್ತಾನ ಮನೆತನವನ್ನು ಸ್ಥಾಪನೆ ಮಾಡ್ತಾನೆ. ಹೌದಾ, ಆ ದೆಹಲಿ ಸುಲ್ತಾನ ಮನೆತನವನ್ನು ಸ್ಥಾಪನೆ ಮಾಡಿ ಆತ ಹಲವಾರು ರೀತಿಯಾಗಿ ಆತ ಏನ್ ಮಾಡ್ತಾನ ಅಂತಂದ್ರೆ ಇಲ್ಲಿ ಭಾರತದಲ್ಲಿ ಆಳ್ವಿಕೆಯನ್ನು ಮಾಡ್ತಾನ. ಮುಸ್ಲಿಂ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನ ಅಂತ ನೋಡ್ತೀವಿ. ಈ ರೀತಿ ಈ ದೆಹಲಿ ಸುಲ್ತಾನ ಮನೆತನವನ್ನು ಮುಖ್ಯವಾಗಿ 5 ರಾಜ್ಯ ಮನೆತನಗಳು ಆಳ್ವಿಕೆ ಮಾಡ್ತಾ ಹೋಗುವ ಅಂತ ನೋಡ್ತೀವಿ. ಆ 5 ರಾಜ್ಯ ಮನೆತನಗಳು ಯಾವ್ಯಾವ ಅಂತಂದಾಗ ಒಂದು ಗುಲಾಬಿ ಸಂತತಿ ಅಂತೇಳಿ ನೋಡ್ತೀವಿ. ಆ ಗುಲಾಬಿ ಸಂತತಿಯು 1206ರಿಂದ 1290ರವರೆಗೆ ಆಳ್ವಿಕೆ ಮಾಡ್ತೈತಿ. ನೆಕ್ಸ್ಟ್ ಖಿಲ್ಜಿ ಸಂತತಿ ಅಂತೇಳಿ ನೋಡ್ತೀವಿ. ಆ ಖಿಲ್ಜಿ ಸಂತತಿಯು 1290ರಿಂದ 1320ರವರೆಗೆ ಆಳ್ವಿಕೆಯನ್ನು ಮಾಡ್ತೈತಿ ಅಂತ ನೋಡ್ತೀವಿ. ನೆಕ್ಸ್ಟ್ ತುಘಲಕ್ ಸಂತತಿ ಅಂತ ನೋಡ್ತೀವಿ. ಈ ತುಘಲಕ್ ಸಂತತಿ 1320ರಿಂದ 1414ರವರೆಗೆ ಈ ದೆಹಲಿಯನ್ನ ಆಳ್ವಿಕೆ ಮಾಡ್ತೈತಿ. ಅದಾದ್ಮೇಲೆ 4ನೇದಾಗಿ ಸಯ್ಯದ್ ಸಂತತಿ. ಈ ಸಯ್ಯದ್ ಸಂತತಿಯು 1414ರಿಂದ 1451ರವರೆಗೆ ಈ ದೆಹಲಿ ಸುಲ್ತಾನ ಮನೆತನವನ್ನು ಆಳ್ವಿಕೆ ಮಾಡ್ತೈತಿ ಅಂತ ನೋಡ್ತೀವಿ. ಕೊನೆಯದಾಗಿ ಲೋಧಿ ಸಂತತಿ ಅಂತ ನೋಡ್ತೀವಿ. ಆ ಲೋಧಿ ಸಂತತಿಯು 1451ರಿಂದ 1526ರವರೆಗೆ ಇಲ್ಲಿ ಭಾರತದ ಅಥವಾ ಈ ದೆಹಲಿಯನ್ನು ಆಳ್ವಿಕೆ ಮಾಡ್ತೈತಿ ಅಂತ ನೋಡ್ತೀವಿ. ಬಾಬರ್ ಮತ್ತು ಇಬ್ರಾಹಿಂ ಲೋಧಿಯ ನಡುವೆ ಯಾವ ಕದನ ಅಂತಂದ್ರೆ ಪಾಣಿಪತ್ ಕದನ ಅಂತ ನೋಡ್ತೀವಿ. ಆ ಪಾಣಿಪತ್ ಕದನದ ಮೂಲಕ ಇಲ್ಲಿ ಬಾಬರ್ ಆ ಇಬ್ರಾಹಿಂ ಲೋಧಿಯನ್ನು ಸೋಲಿಸಿ ಇಲ್ಲಿ ಮೊಘಲ್ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನ ಅಂತೇಳಿ ನೋಡ್ತದ. ಮೊಘಲ್ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನ ಅಂತ ನೋಡ್ತೀವಿ. ಈ ಮೊಘಲ್ ಸಾಮ್ರಾಜ್ಯವನ್ನು ಮುಖ್ಯವಾಗಿ ಎಷ್ಟು ಅಂತಂದಾಗ ರಾಜರು ಈ ಮೊಘಲ್ ಸಾಮ್ರಾಜ್ಯವನ್ನು ಆಳ್ವಿಕೆ ಮಾಡ್ತಾರೆ ಅಂತ ನೋಡ್ತೀವಿ. ಈ ಮೊಘಲ್ ಸಾಮ್ರಾಜ್ಯವನ್ನು ಆಳ್ವಿಕೆ ಮಾಡಿದಂತಹ ಅತ್ಯಂತ ಶ್ರೇಷ್ಠ ರಾಜರು ಅಂತ ನೋಡ್ತೀವಿ. ಆ 6 ರಾಜರು ಅಂತ ನೋಡ್ತೀವಿ. ಅವ್ರು ಯಾರ್ಯಾರು ಅಂತೇಳಿ ಅಂತಂದಾಗ ಇಲ್ಲಿ ಬಾಬರ್ ಅಂತ ನೋಡ್ತದ. ಮೊದಲನೇದಾಗಿ ಬಾಬರ್ ಅಂತ ನೋಡ್ತೀವಿ. ಆ ಬಾಬರ್ನ ಮಗ ಹುಮಾಯೂನ್ ಅಂತ ನೋಡ್ತದ. ಬಾಬರ್ನ ಮಗ ಹುಮಾಯೂನ್ ಅಂತ ನೋಡ್ತೀವಿ. ಆ ಹುಮಾಯೂನ್ ನಂತರ ಹುಮಾಯೂನ್ನ ಮಗ ಅಕ್ಬರ್ ಅಂತ ನೋಡ್ತದ. ಹುಮಾಯೂನ್ನ ಮಗ ಅಕ್ಬರ್. ಅದಾದ್ಮೇಲೆ ಅಕ್ಬರ್ನ ಮಗ ಜಹಾಂಗೀರ್. ಆ ಜಹಾಂಗೀರ್ ಆದ್ಮೇಲೆ ಜಹಾಂಗೀರ್ನ ಮಗ ಯಾರು ಶಹಜಾನ್. ಆ ಶಹಜಾನ್ ಆದ್ಮೇಲೆ ಶಹಜಾನನ ಮಗ ಯಾರು ಔರಂಗಜೇಬ. ಈ ಮೊಘಲ್ ಸಾಮ್ರಾಜ್ಯವನ್ನು ಅವರು ಆಳ್ವಿಕೆ ಮಾಡ್ತಾರ ಅಂತೇಳಿ ನೋಡ್ತೀವಿ. ನೆಕ್ಸ್ಟ್ ನೋಡ್ತೀವಿ ಯಾವ್ದು ಅಂತಂದಾಗ ಮರಾಠರು ಅಂತೇಳಿ ನೋಡ್ತೀವಿ. ಯಾರು ಮರಾಠರು ಅಂತ ನೋಡ್ತೀವಿ. ಇಲ್ಲಿ ಈ ಮರಾಠ ಮನೆತನವನ್ನು ಯಾರು ಅಂತಂದಾಗ ಶಿವಾಜಿ ಎಂಬ ವ್ಯಕ್ತಿ ಈ ಮರಾಠ ಮನೆತನವನ್ನು ಸ್ಥಾಪನೆ ಮಾಡ್ತಾನ ಅಂತ ನೋಡ್ತೀವಿ. ಈ ಮರಾಠ ಮನೆತನವನ್ನು ಸ್ಥಾಪನೆ ಮಾಡಿದಂತ ಈ ಶಿವಾಜಿಯು ಮೊಘಲರ ಔರಂಗಜೇಬನ ವಿರುದ್ಧ ಹಲವಾರು ಬಾರಿ ಅವನು ಹೋರಾಡ್ತಾನ ಅಂತ ನೋಡ್ತೀವಿ. ಅದೇ ರೀತಿ ಈ ಶಿವಾಜಿಯ ಮರಣದ ನಂತರ ಈ ಮರಾಠ ಮನೆತನವನ್ನು ಪೇಶ್ವೆಗಳು ಆಳ್ವಿಕೆ ಮಾಡ್ತಾರ ಅಂತ ನೋಡ್ತೀವಿ. ಅದೇ ರೀತಿ ಈ ಮರಾಠರ ಕೊನೆಯ ಪೇಶ್ವೆ ಅಂತ ನೋಡ್ತೀವಿ 2ನೇ ಬಾಜಿರಾವ್ ಈ ಮರಾಠರ ಕೊನೆಯ ಪೇಶ್ವೆ. ಹೌದಾ. ನೆಕ್ಸ್ಟ್ ಅದಾದ್ಮೇಲೆ ಇಲ್ಲಿ ಭಕ್ತಿ ಪಂಥ ಚಳುವಳಿಗಳು ಅಂತ ನೋಡ್ತೀವಿ. ಅದಾದ್ಮೇಲೆ ಭಕ್ತಿ ಪಂಥ ಚಳುವಳಿಗಳು ಅಂತ ನೋಡ್ತೀವಿ. ಈ ಭಕ್ತಿ ಪಂಥ ಚಳುವಳಿಯನ್ನು ಆರಂಭ ಮಾಡ್ತಾರ ಅಂತ ನೋಡ್ತೀವಿ. ಅವ್ರು ಅಂತಹ ಸಂತರು ಯಾರ್ಯಾರು ಅಂತಂದಾಗ ರಮಾನಂದರು ಅಂತ ನೋಡ್ತೀವಿ. ಅದಾದ್ಮೇಲೆ ಕಬೀರ್ ದಾಸ್ ಅಂತ ನೋಡ್ತೀವಿ. ಅದಾದ್ಮೇಲೆ ಮೀರಾಬಾಯಿ ಅಂತ ನೋಡ್ತೀವಿ. ಅದಾದ್ಮೇಲೆ ಗುರು ನಾನಕ್ ಅಂತ ನೋಡ್ತೀವಿ. ಇದಾದ್ಮೇಲೆ ಚೈತನ್ಯ ಮಹಾಪ್ರಭು ಅಂತೇಳಿ ನೋಡ್ತೀವಿ. ಈ ರೀತಿ ಹಲವಾರು ಸಂತರು ಈ ಭಕ್ತಿ ಪಂಥ ಚಳುವಳಿಯನ್ನು ಅವರು ಪ್ರಾರಂಭ ಮಾಡ್ತಾರ ಅಂತೇಳಿ ನೋಡ್ತೀವಿ. 3ನೇದಾಗಿ ಆಧುನಿಕ ಭಾರತದ ಇತಿಹಾಸ ಅಂತ ನೋಡ್ತೀವಿ. ಈ ಆಧುನಿಕ ಭಾರತದ ಇತಿಹಾಸದಲ್ಲಿ ಕೂಡ ಹಲವಾರು ಅಧ್ಯಯನಗಳು ಬರ್ತಾವ ನೋಡ್ತೀವಿ. ಆ ಅಧ್ಯಯನಗಳು ಯಾವ್ಯಾವುದು ಅಂತಂದ್ರೆ ಒಂದು ಯುರೋಪಿಯನರ ಆಗಮನ ಅಂತ ನೋಡ್ತೀವಿ. ಇಲ್ಲಿ ಯುರೋಪಿಯನ್ನರ ಆಗಮನದಲ್ಲಿ ಮೊದಲನೇದಾಗಿ ಯಾರು ಅಂತಂದ್ರೆ ಪೋರ್ಚುಗೀಸರು ಭಾರತಕ್ಕೆ ಬರ್ತಾರ. ಮೊದಲನೇದಾಗಿ ಪೋರ್ಚುಗೀಸರು. ಆ ಪೋರ್ಚುಗೀಸರ ನಂತರ ಡಚ್ಚರ ನಂತರ ಬ್ರಿಟಿಷರು. ಆ ಬ್ರಿಟಿಷರ ನಂತರ ಯಾರು ಇಲ್ಲಿ ಫ್ರೆಂಚರು ಭಾರತದಲ್ಲಿ ಬರ್ತಾರ ಅಂತ ನೋಡ್ತೀವಿ. ಈ 4 ಯುರೋಪಿಯನರಲ್ಲಿ ಯಾರು ಅಂತಂದ್ರೆ ಬ್ರಿಟಿಷರು. ಬ್ರಿಟಿಷರು ಏನ್ ಮಾಡ್ತಾರ ಅಂತಂದ್ರೆ ಆಧಿಪತ್ಯವನ್ನ ಸಾಧಿಸ್ತಾರ. ತಮ್ಮದೇ ಆದಂತಹ ಸಾರ್ವಭೌಮತ್ವವನ್ನು ಸಾಧಿಸ್ತಾರ ಅಂತ ನೋಡ್ತೀವಿ. ಈ ರೀತಿ ಅವ್ರು ಏನ್ ಮಾಡ್ತಾರ ಅಂತಂದ್ರೆ ಹಲವಾರು ಯುದ್ಧಗಳ ಮೂಲಕ ತಮ್ಮ ಅಧಿಪತ್ಯವನ್ನು ಅಥವಾ ತಮ್ಮ ಸಾರ್ವಭೌಮತ್ವವನ್ನು ಭಾರತದಲ್ಲಿ ಅವರು ಸ್ಥಾಪನೆ ಮಾಡ್ತಾರ. ಇದೇ ರೀತಿ ಇಲ್ಲಿ 2ನೇದಾಗಿ ನೋಡ್ತೀವಿ ಯಾವುದು ಬ್ರಿಟಿಷರ ಯುದ್ಧಗಳು ಅಂತ ನೋಡ್ತೀವಿ. ಇಲ್ಲಿ ಬ್ರಿಟಿಷರಿಗೆ ಏನ್ ಮಾಡ್ತಾರ ಅಂದ್ರೆ ಹಲವಾರು ಯುದ್ಧಗಳನ್ನ ಕೈಗೊಳ್ತಾರ. ಹಲವಾರು ಯುದ್ಧಗಳ ಮೂಲಕ ಭಾರತದಲ್ಲಿ ತಮ್ಮ ಸಾರ್ವಭೌಮತ್ವವನ್ನು
ಸ್ಥಾಪನೆ ಮಾಡ್ತಾರೆ. ಹೌದಾ? ಅದರಲ್ಲಿ ಮೊಟ್ಟ ಮೊದಲನೇದಾಗಿ ಅವರು ಕರ್ನಾಟಿಕ್ ಯುದ್ಧಗಳು ಅಂತ ನೋಡ್ತೀವಿ. ಹೌದಾ? ಅವರು ಕರ್ನಾಟಿಕ್ ಯುದ್ಧಗಳು ಅಂತ ನೋಡ್ತೀವಿ. ಆ ಕರ್ನಾಟಿಕ್ ಯುದ್ಧಗಳನ್ನು ಮಾಡ್ತಾರ. ನೆಕ್ಸ್ಟ್ ಆಂಗ್ಲೋ ಮೈಸೂರು ಯುದ್ಧಗಳನ್ನು ಮಾಡ್ತಾರ, ಆಂಗ್ಲೋ ಮರಾಠ ಯುದ್ಧಗಳನ್ನು ಮಾಡ್ತಾರ, ಆಂಗ್ಲೋ ಸಿಖ್ ಯುದ್ಧಗಳನ್ನು ಮಾಡ್ತಾರ. ಈ ಯುದ್ಧಗಳನ್ನು ಮುಖ್ಯವಾಗಿ ಅವರು ಬಂಗಾಳ ಯುದ್ಧಗಳನ್ನು ಭಾರತದಲ್ಲಿ ಮಾಡ್ತಾರ. ಆ ಬಂಗಾಳದ ಯುದ್ಧಗಳು ಯಾವ್ಯಾವು ಅಂತಂದಾಗ ಒಂದು ಪ್ಲಾಸಿ ಕದನ ಅಂತ ನೋಡ್ತೀವಿ. ಎರಡನೇದಾಗಿ ಬಕ್ಸಾರ್ ಕದನ ಅಂತ ನೋಡ್ತೀವಿ. ಈ ಪ್ಲಾಸಿ ಕದನವನ್ನು 1757ರಲ್ಲಿ ನಡೆದಿದ್ದ. ಪ್ಲಾಸಿ ಕದನ 1757ರಲ್ಲಿ ನಡೆದ್ರೆ ಬಕ್ಸಾರ್ ಕದನ 1764ರಲ್ಲಿ ನಡೀತೈತಿ ಅಂತೇಳಿ ನೋಡ್ತೀವಿ. ಈ ರೀತಿ ಹಲವಾರು ಯುದ್ಧಗಳನ್ನು ಮಾಡಿ ಅವರು ತಮ್ಮ ಸಾರ್ವಭೌಮತ್ವವನ್ನು ಸ್ಥಾಪನೆ ಮಾಡ್ತಾರೆ. ನೆಕ್ಸ್ಟ್ ಇಲ್ಲಿ ಭಾರತದಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಪ್ರಾರಂಭ ಆಗ್ತಿದೆ. ಭಾರತದಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಪ್ರಾರಂಭವಾಗ್ತೈತಿ ಅಂತ ನೋಡ್ತೀವಿ. ಅದು ಯಾವಾಗ ಅಂತಂದ್ರೆ 1757ರಲ್ಲಿ ನೋಡ್ತೀವಿ. ಈ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವನ್ನು ವಿ ಡಿ ಸಾವರ್ಕರ್ ಎಂಬುವರು ಇದನ್ನ 1757ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೀತಾರೆ. ಬ್ರಿಟಿಷರು ಇದನ್ನ ಸಿಪಾಯಿ ದಂಗೆ ಅಂತೇಳಿ ಕರೀತಾರ. ಸಿಪಾಯಿ ದಂಗೆ ಅಂತ ಕರೀತಾರ. ಈ ರೀತಿ ನೆಕ್ಸ್ಟ್ ಬರ್ತೈತಿ ಯಾವುದು ಅಂತಂದ್ರೆ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್. ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಅಂತ ನೋಡ್ತೀವಿ. ಈ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನ 1885ರಲ್ಲಿ ಯಾವಾಗ 1885ರಲ್ಲಿ ಎ.ಓ. ಹ್ಯೂಮ್ ಎಂಬ ವ್ಯಕ್ತಿ ಸ್ಥಾಪನೆ ಮಾಡ್ತಾರೆ ಅಂತ ನೋಡ್ತೀವಿ. ಈ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ನ ಹಲವಾರು ಅಧಿವೇಶನಗಳು ಕೂಡ ನಡೀತಾವ. ಆ ಅಧಿವೇಶನದಲ್ಲಿ ಮೊಟ್ಟ ಮೊದಲ ಅಧಿವೇಶನ 1885ರಲ್ಲಿ ನಡೀತಿದೆ ಅಂತ ನೋಡ್ತೀವಿ. ಆ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿದ್ರು ಯಾರು ಅಂತಂದ್ರೆ ಡಬ್ಲ್ಯೂ.ಸಿ. ಬ್ಯಾನರ್ಜಿ ಅಂತ ನೋಡ್ತಿದ್ದ. ಯಾರು? ಡಬ್ಲ್ಯೂ.ಸಿ. ಬ್ಯಾನರ್ಜಿ ಅಂತ ನೋಡ್ತೀವಿ. ಅದಾದ ಮೇಲೆ ರಾಷ್ಟ್ರೀಯ ಕಾಂಗ್ರೆಸ್ ನ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿದ ಮೊಟ್ಟ ಮೊದಲ ಮಹಿಳೆ ಅಂತ ನೋಡ್ತೀವಿ. ಯಾರು? ಅನಿ ಬೆಸೆಂಟ್ ಅಂತ ನೋಡ್ತೀವಿ. ಯಾರು? ಅನಿ ಬೆಸೆಂಟ್ ಅಂತ ನೋಡ್ತೀವಿ. ಅದಾದ ಮೇಲೆ ಈ ರಾಷ್ಟ್ರೀಯ ಕಾಂಗ್ರೆಸ್ ನ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿದ ಮೊಟ್ಟ ಮೊದಲ ಭಾರತೀಯ ಮಹಿಳೆ ಅಂತ ನೋಡ್ತೀವಿ. ಯಾರು ಅಂತಂದಾಗ ಸರೋಜಿನಿ ನಾಯ್ಡು. ಯಾರೇ? ಸರೋಜಿನಿ ನಾಯ್ಡು ಅಂತೇಳಿ ನೋಡ್ತೀವಿ. ಕರ್ನಾಟಕದಲ್ಲಿ ಒಂದೇ ರಾಷ್ಟ್ರೀಯ ಕಾಂಗ್ರೆಸ್ ನ ಅಧಿವೇಶನ ನಡೀತೈತಿ ಅಂತ ನೋಡ್ತೀವಿ. ಅದು ಯಾವಾಗ ಅಂದ್ರೆ 1924ರಲ್ಲಿ ಅಂತ ನೋಡ್ಬೋದಾ. 1924ರಲ್ಲಿ ಈ ರಾಷ್ಟ್ರೀಯ ಕಾಂಗ್ರೆಸ್ ನ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸ್ತಾರೆ ಯಾರು ಅಂತಂದ್ರೆ ಮಹಾತ್ಮ ಗಾಂಧೀಜಿ ಅಂತ ನೋಡ್ಬೋದಾ. ಯಾರು? ಮಹಾತ್ಮ ಗಾಂಧೀಜಿ ಅಂತ ನೋಡ್ತೀವಿ. ಅದೇ ರೀತಿ ಕರ್ನಾಟಕದಲ್ಲಿ ನಡೆದಂತಹ ಏಕೈಕ ರಾಷ್ಟ್ರೀಯ ಕಾಂಗ್ರೆಸ್ ನ ಅಧಿವೇಶನ ಅಂತೇಳಿ ನೋಡ್ತೀವಿ. ಅದಾದ ಮೇಲೆ ಭಾರತದ ರಾಷ್ಟ್ರೀಯ ಚಳುವಳಿ ಅಂತ ನೋಡ್ತೀವಿ. ಇಲ್ಲಿ ಈ ರಾಷ್ಟ್ರೀಯ ಚಳುವಳಿಯನ್ನು ಮುಖ್ಯವಾಗಿ 3 ಭಾಗಗಳನ್ನಾಗಿ ವಿಂಗಡಣೆ ಮಾಡ್ತೀವಿ. ಒಂದು ಮಂದಗಾಮಿಗಳ ಯುಗ, 2 ತೀವ್ರಗಾಮಿಗಳ ಯುಗ, 3ನೇದಾಗಿ ಗಾಂಧಿ ಯುಗ ಅಂತ ನೋಡ್ತಿದ್ದ. 3ನೇದಾಗಿ ಗಾಂಧಿ ಯುಗ ಅಂತ ನೋಡ್ತೀವಿ. ಈ ಗಾಂಧಿ ಯುಗದಲ್ಲಿ ನಮಗೆ 1947 ಆಗಸ್ಟ್ 15ರಂದು ನಮಗೆ ಸ್ವಾತಂತ್ರ್ಯ ಸಿಗ್ತೈತಿ ಅಂತ ನೋಡ್ತೀವಿ. ಅದಾದ ಮೇಲೆ ಹಲವಾರು ಗವರ್ನರ್ ಜನರಲ್ ಮತ್ತು ವೈಸ್ರಾಯ್ಗಳು ಕೂಡ ಈ ಭಾರತದಲ್ಲಿ ಆಳ್ವಿಕೆಯನ್ನ ಮಾಡಿರ್ತಾರೆ ಅಂತ ನೋಡ್ತೀವಿ. ಅದೇ ರೀತಿ ಈ ಭಾರತದ ಮೊಟ್ಟ ಮೊದಲ ಗವರ್ನರ್ ಅಂತ ನೋಡ್ತೀವಿ. ಯಾರು ಅಂತಂದಾಗ ರಾಬರ್ಟ್ ಕ್ಲೈವ್ನ ಭಾರತದ ಮೊಟ್ಟ ಮೊದಲ ಗವರ್ನರ್ ಅಂತೇಳಿ ನೋಡ್ತೀವಿ. ಅದೇ ರೀತಿ ಬಂಗಾಳದ ಮೊಟ್ಟ ಮೊದಲ ಗವರ್ನರ್ ಜನರಲ್ ಅಂತ ನೋಡ್ತೀವಿ. ಯಾರು? ವಾರನ್ ಹೆಸ್ಟಿಂಗ್ಸ್ ಅಂತೇಳಿ ನೋಡ್ತೀವಿ. ವಾರನ್ ಹೆಸ್ಟಿಂಗ್ಸ್ ಅಂತ ನೋಡ್ತೀವಿ. ಅದಾದ ಮೇಲೆ ಭಾರತದ ಮೊಟ್ಟ ಮೊದಲ ಗವರ್ನರ್ ಜನರಲ್ ಲಾರ್ಡ್ ವಿಲಿಯಂ ಬೆಂಟಿಂಗ್ ಅಂತ ನೋಡ್ತೀವಿ. ಅದಾದ ಮೇಲೆ ಇಲ್ಲಿ ಭಾರತದ ಮೊಟ್ಟ ಮೊದಲ ವೈಸ್ರಾಯ್ ಅಂತ ನೋಡ್ತದ. ಭಾರತದ ಮೊಟ್ಟ ಮೊದಲ ವೈಸ್ರಾಯ್ ಯಾರು ಅಂತಂದ್ರೆ ಲಾರ್ಡ್ ಕ್ಯಾನಿಂಗ್ ಅಂತ ನೋಡ್ತದ. ಯಾರು? ಲಾರ್ಡ್ ಕ್ಯಾನಿಂಗ್ ಅಂತ ನೋಡ್ತೀವಿ. ಈ ರೀತಿ ಹಲವಾರು ಗವರ್ನರ್ ಜನರಲ್ ಕುರಿತು ಇಲ್ಲಿ ನೋಡ್ತೀವಿ. ಅದಾದ್ಮೇಲೆ ಭಾರತದ ಕೊನೆಯ ಗವರ್ನರ್ ಜನರಲ್ ಅಥವಾ ಭಾರತದ ಕೊನೆಯ ವೈಸ್ರಾಯ್ ಯಾರ್ರಿ ಅಂತಂದಾಗ ಲಾರ್ಡ್ ಮೌಂಟ್ ಬ್ಯಾಟನ್ ಅಂತ ನೋಡ್ತೀವಿ. ಲಾರ್ಡ್ ಮೌಂಟ್ ಬ್ಯಾಟನ್ ಅಂತೇಳಿ ನೋಡ್ತೀವಿ. ಅದಾದ್ಮೇಲೆ ಇಲ್ಲಿ ಸಮಾಜ ಸುಧಾರಕರು ಅಂತೇಳಿ ನೋಡ್ತದ. ಅದಾದ್ಮೇಲೆ ಇಲ್ಲಿ ಸಮಾಜ ಸುಧಾರಕರು ಅಂತೇಳಿ ನೋಡ್ತೀವಿ. ಈ ಸಮಾಜ ಸುಧಾರಕರು ಅಂತಂದಾಗ ಹಲವಾರು ರೀತಿಯ ಸಮಾಜ ಸುಧಾರಕರ ಬಗ್ಗೆ ಈ ಅಧ್ಯಾಯದಲ್ಲಿ ನಾವು ಅಧ್ಯಯನವನ್ನ ಮಾಡ್ತೀವಿ. ಆ ಸಮಾಜ ಸುಧಾರಕರು ಯಾರ್ಯಾರು ಅಂತಂದಾಗ ಇಲ್ಲಿ ರಾಜಾರಾಮ್ ಮೋಹನ್ ರಾಯ್ ಅಂತ ನೋಡ್ತೀವಿ. ಯಾರು? ರಾಜಾರಾಮ್ ಮೋಹನ್ ರಾಯ್ ಅಂತ ನೋಡ್ತೀವಿ. ಸ್ವಾಮಿ ದಯಾನಂದ ಸರಸ್ವತಿ ಅಂತ ನೋಡ್ತೀವಿ. ಅದಾದ್ಮೇಲೆ ಜ್ಯೋತಿಬಾ ಫುಲೆ ಅಂತ ನೋಡ್ತೀವಿ. ಅದಾದ್ಮೇಲೆ ಯಾರು ಅಂತಂದಾಗ
ಸ್ವಾಮಿ ವಿವೇಕಾನಂದರು ಅಂತ ನೋಡಿದ ಸ್ವಾಮಿ ವಿವೇಕಾನಂದರು ಅಂತ ನೋಡ್ತೀವಿ. ಈ ರೀತಿ ಹಲವಾರು ಸಮಾಜ ಸುಧಾರಕರ ಬಗ್ಗೆ ಈ ಅಧ್ಯಾಯದಲ್ಲಿ ನಾವು ಏನ್ ಮಾಡ್ಕೊಂಡ್ರೆ ತಿಳ್ಕೊತೀವಿ. ನಾಲ್ಕನೆಯದಾಗಿ ಕರ್ನಾಟಕದ ಇತಿಹಾಸ ಅಂತ ನೋಡ್ತೀವಿ. ಈ ಕರ್ನಾಟಕದ ಇತಿಹಾಸದಲ್ಲಿಯೂ ಕೂಡ ಹಲವಾರು ಅಧ್ಯಯನಗಳನ್ನು ನಾವು ನೋಡ್ತೀವಿ. ಅಂತಹ ಆ ಅಧ್ಯಾಯಗಳು ಯಾವ್ಯಾವ್ದು ಅಂತಂದಾಗ ಶಾತವಾಹನರು ಅಂತ ನೋಡ್ತೀವಿ. ಇಲ್ಲಿ ಶಾತವಾಹನ ಮನೆತನದ ಸ್ಥಾಪಕ ಸಿಮುಖ ಅಂತ ನೋಡ್ತೀವಿ. ಶಾತವಾಹನ ಮನೆತನದ ಸ್ಥಾಪಕ ಸಿಮುಖ ಅಂತ ನೋಡ್ತೀವಿ. ಅದೇ ರೀತಿ ದಕ್ಷಿಣ ಭಾರತವನ್ನು ಆಳ್ವಿಕೆ ಮಾಡಿದಂತಹ ಮೊಟ್ಟ ಮೊದಲ ಮನೆತನ ಅಂತಲೇ ಕೂಡ ಈ ಶಾತವಾಹನ ಮನೆತನವನ್ನ ನೋಡ್ತೀವಲ್ಲ. ಈ ಶಾತವಾಹನ ಮನೆತನದ ಅತ್ಯಂತ ಶ್ರೇಷ್ಠ ದೊರೆ ಅಂತ ನೋಡ್ತೀವಿ ಗೌತಮಿ ಪುತ್ರ ಶಾತಕರ್ಣಿ ಅಂತ ನೋಡ್ತೀವಿ. ಗೌತಮಿ ಪುತ್ರ ಶಾತಕರ್ಣಿ ಅಂತ ನೋಡ್ತೀವಿ. ಈ ರೀತಿ ಈ ಶಾತವಾಹನ ಮನೆತನದ ಕುರಿತು ಈ ಕರ್ನಾಟಕ ಇತಿಹಾಸದಲ್ಲಿ ನಾವು ಅಧ್ಯಯನ ಮಾಡ್ತೀವಿ. ಅದಾದ ಮೇಲೆ ಕದಂಬರು ಅಂತ ನೋಡ್ತೀವಿ. ಇಲ್ಲಿ ಕನ್ನಡದ ಮೊಟ್ಟ ಮೊದಲ ಮನೆತನ ಅಂತ ನೋಡ್ತೀವಿ. ಯಾವುದು ಅಂತಂದ್ರೆ ಈ ಕದಂಬ ಮನೆತನ ಅಂತ ಕದಂಬ ಮನೆತನ ಅಂತ ನೋಡ್ತೀವಿ. ಈ ಕದಂಬ ಮನೆತನವನ್ನು ಮಯೂರವರ್ಮ ಎಂಬ ವ್ಯಕ್ತಿ ಸ್ಥಾಪನೆ ಮಾಡ್ತಾನದ. ಮಯೂರವರ್ಮ ಎಂಬ ವ್ಯಕ್ತಿ ಸ್ಥಾಪನೆ ಮಾಡಿದ್ದು ಈ ಕದಂಬ ಮನೆತನದ ಅತ್ಯಂತ ಶ್ರೇಷ್ಠ ದೊರೆ ಅಂತ ನೋಡ್ತೀವಿ. ಯಾರು? ಕಾಕುತ್ಸ ವರ್ಮ ಅಂತ ನೋಡಿದ. ಅತ್ಯಂತ ಶ್ರೇಷ್ಠ ದೊರೆ ಕಾಕುತ್ಸ ವರ್ಮ ಅಂತ ನೋಡ್ತೀವಿ. ನೆಕ್ಸ್ಟ್ ಗಂಗರು ಅಂತ ನೋಡಿದ. ಗಂಗರು ಅಂತ ನೋಡ್ತೀವಿ. ಈ ಗಂಗ ಮನೆತನದ ಸ್ಥಾಪಕರು ದಡಿಗ ಮತ್ತು ಮಾಧವ ಅಂತ ನೋಡ್ತೀವಿ. ಅದೇ ರೀತಿ ಗಂಗ ಮನೆತನದ ಅತ್ಯಂತ ಶ್ರೇಷ್ಠ ದೊರೆ ದುರ್ವಿನೀತ ಅಂತ ನೋಡ್ತೀವಿ. ಅತ್ಯಂತ ಶ್ರೇಷ್ಠ ದೊರೆ ದುರ್ವಿನೀತ ಅಂತೇಳಿ ನೋಡ್ತೀವಿ. ಅದಾದ ಮೇಲೆ ಬಾದಾಮಿ ಚಾಲುಕ್ಯರು ಅಂತ ನೋಡ್ತೀವಿ. ಬಾದಾಮಿ ಚಾಲುಕ್ಯರು ಅಂತ ನೋಡ್ತೀವಿ. ಈ ಬಾದಾಮಿ ಚಾಲುಕ್ಯರ ಸ್ಥಾಪಕ ಯಾರು ಅಂತ ಕೇಳ್ತಾನ. ಈ ಬಾದಾಮಿ ಚಾಲುಕ್ಯರ ಸ್ಥಾಪಕ ಜಯಸಿಂಹ ಅಂತ ನೋಡ್ತೀವಿ. ಬಾದಾಮಿ ಚಾಲುಕ್ಯರ ಸ್ಥಾಪಕ ಜಯಸಿಂಹ ಅಂತ ನೋಡ್ತೀವಿ. ಅದೇ ರೀತಿ ಈ ಬಾದಾಮಿ ಚಾಲುಕ್ಯರ ಸೈನ್ಯವನ್ನು ಕರ್ನಾಟಕ ಬಲ ಅಂತೇಳಿ ಕರೀತಾರಲ್ಲ. ಬಾದಾಮಿ ಚಾಲುಕ್ಯ ಸೈನ್ಯವನ್ನು ಕರ್ನಾಟಕ ಬಲ ಅಂತೇಳಿ ಕರೀತಾರ. ನೆಕ್ಸ್ಟ್ ಈ ಬಾದಾಮಿ ಚಾಲುಕ್ಯರ ಅತ್ಯಂತ ಶ್ರೇಷ್ಠ ದೊರೆ ಅಂತ ನೋಡ್ತೀವಿ. ಯಾರು ಅಂತಂದ್ರೆ ಇಮ್ಮಡಿ ಪುಲಿಕೇಶಿ ಅಥವಾ ಎರಡನೇ ಪುಲಿಕೇಶಿ ಅಂತೇಳಿ ನೋಡ್ತೀವಿ. ಅದಾದ್ಮೇಲೆ ನೆಕ್ಸ್ಟ್ ರಾಜ್ಯ ಮನೆತನ ಬರ್ತೈತಿ. ಯಾವ್ದು ಅಂದ್ರೆ ರಾಷ್ಟ್ರಕೂಟರು ಅಂತ ನೋಡ್ತೀವಿ. ರಾಷ್ಟ್ರಕೂಟರು ಅಂತ ನೋಡ್ತೀವಿ. ಈ ರಾಷ್ಟ್ರಕೂಟರ ಸ್ಥಾಪಕ ಯಾರು ಅಂತಂದ್ರೆ ದಂತಿ ದುರ್ಗ ಅಂತ ನೋಡ್ತೀವಿ. ರಾಷ್ಟ್ರಕೂಟರ ಸ್ಥಾಪಕ ದಂತಿ ದುರ್ಗ ಅಂತೇಳಿ ನೋಡ್ತೀವಿ. ಅದಾದ ಮೇಲೆ ಕಲ್ಯಾಣಿ ಚಾಲುಕ್ಯರು ಅಂತ ನೋಡ್ತೀವಿ. ಕಲ್ಯಾಣದ ಚಾಲುಕ್ಯರು ನೋಡ್ತೀವಿ. ಈ ಕಲ್ಯಾಣ ಚಾಲುಕ್ಯರ ಸ್ಥಾಪಕ ಎರಡನೇ ತೈಲಪ್ಪ ಅಂತ ನೋಡ್ತೀವಿ. ಕಲ್ಯಾಣ ಚಾಲುಕ್ಯರ ಸ್ಥಾಪಕ ಎರಡನೇ ತೈಲಪ್ಪ ಅಂತ ನೋಡ್ತೀವಿ. ಅದೇ ರೀತಿ ಕಲ್ಯಾಣ ಚಾಲುಕ್ಯರ ಅತ್ಯಂತ ಶ್ರೇಷ್ಠದರೆ ಆರನೇ ವಿಕ್ರಮಾದಿತ್ಯ ಅಂತ ನೋಡ್ತೀವಿ. ವಿಕ್ರಮಾದಿತ್ಯ ಅಂತ ನೋಡ್ತೀವಿ. ಈ ರೀತಿ ಕಲ್ಯಾಣ ಚಾಲುಕ್ಯರ ಕುರಿತು ಈ ಕರ್ನಾಟಕ ಇತಿಹಾಸದಲ್ಲಿ ಕೂಡ ನಾವು ಅಧ್ಯಯನ ಮಾಡ್ತೀವಿ. ಅದಾದ ಮೇಲೆ ಹೊಯ್ಸಳರು ಅಂತೇಳಿ ಬರ್ತಿದ್ದ. ಅದಾದ್ಮೇಲೆ ಹೊಯ್ಸಳ ಮನೆತನ ಕರ್ನಾಟಕದಲ್ಲಿ ಆಳ್ವಿಕೆ ಮಾಡಿದ್ವಿ. ಆ ಹೊಯ್ಸಳ ಮನೆತನದ ಸ್ಥಾಪಕ ಸಳ ಅಂತ ನೋಡ್ತೀವಿ. ಹೊಯ್ಸಳ ಮನೆತನದ ಸ್ಥಾಪಕ ಸಳ ಅಂತ ನೋಡ್ತೀವಿ. ಅದೇ ರೀತಿ ಹೊಯ್ಸಳ ಮನೆತನದ ಅತ್ಯಂತ ಶ್ರೇಷ್ಠದರೆ ವಿಷ್ಣುವರ್ಧನ ಅಂತ ನೋಡ್ತೀವಿ. ವಿಷ್ಣುವರ್ಧನ ಅಂತೇಳಿ ನೋಡ್ತೀವಿ. ಅದಾದ ಮೇಲೆ ಯಾವುದು ಅಂತಂದ್ರೆ ವಿಜಯನಗರ ಸಾಮ್ರಾಜ್ಯ ಅಂತ ನೋಡಿದ. ಅದಾದ ಮೇಲೆ ವಿಜಯನಗರ ಸಾಮ್ರಾಜ್ಯ ಅಂತ ನೋಡ್ತೀವಿ. ಇಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನು ಮುಖ್ಯವಾಗಿ ಎಷ್ಟು ಅಂತಂದ್ರೆ 4 ಸಂತತಿಗಳು ಆಳ್ವಿಕೆ ಮಾಡ್ತದ. ವಿಜಯನಗರ ಸಾಮ್ರಾಜ್ಯವನ್ನು ಮುಖ್ಯವಾಗಿ 4 ಸಂತತಿಗಳು ಆಳ್ವಿಕೆ ಮಾಡ್ತಾವ ಅಂತ ನೋಡ್ತೀವಿ. ಆ ಸಂತತಿಗಳು ಯಾವ್ಯಾವ ಅಂತಂದ್ರೆ ಸಂಗಮ, ಸಾಳ್ವ, ತುಳುವ ಮತ್ತು ಅರವೀಡು ಅಂತ ನೋಡ್ತದ. ಒಂದು ಸಂಗಮ, ಸಾಳ್ವ, ತುಳುವ ಮತ್ತು ಅರವೀಡು ಅಂತ ನೋಡ್ತೀವಿ. ಈ ವಿಜಯನಗರ ಸಾಮ್ರಾಜ್ಯದ ಅತ್ಯಂತ ಶ್ರೇಷ್ಠ ಅರಸ ನೋಡ್ತೀವಿ. ಯಾರು? ಶ್ರೀಕೃಷ್ಣ ದೇವರಾಯ ಅಂತ ನೋಡ್ತೀವಿ. ಆ ಶ್ರೀಕೃಷ್ಣ ದೇವರಾಯನು ತುಳುವ ಮನೆತನಕ್ಕೆ ತುಳುವ ಸಂತತಿಗೆ ಸೇರಿದ ಅರಸನಾಗಿರ್ತಾನ ಅಂತೇಳಿ ನೋಡ್ತೀವಿ. ಅದಾದ ಮೇಲೆ ಬಹಮನಿ ಸುಲ್ತಾನರು ಅಂತ ನೋಡ್ತದ. ಕರ್ನಾಟಕದಲ್ಲಿ ಸ್ಥಾಪನೆ ಆದಂತಹ ಮೊಟ್ಟ ಮೊದಲ ಮುಸ್ಲಿಂ ಮನೆತನ ಈ ಬಹಮನಿ ಸುಲ್ತಾನರು ಅಂತ ನೋಡ್ತೀವಿ. ಈ ಬಹಮನಿ ಸುಲ್ತಾನರ ಜೊತೆಗೆ ಬಿಜಾಪುರದ ಆದಿಲ್ ಶಾಹಿಗಳ ಕುರಿತು ಕೂಡ ಈ ಕರ್ನಾಟಕ ಇತಿಹಾಸದಲ್ಲಿ ಅಧ್ಯಯನ ಮಾಡ್ತೀವಿ. ಅದರ ಜೊತೆಗೆ ನೆಕ್ಸ್ಟ್ ಮೈಸೂರಿನ ಒಡೆಯರ ಕುರಿತು ಈ ಕರ್ನಾಟಕ ಇತಿಹಾಸದಲ್ಲಿ ನಾವು ಅಧ್ಯಯನ ಮಾಡ್ತೀವಿ. ಹಲವಾರು ಮೈಸೂರು ಒಡೆಯರ ಕುರಿತು ಈ ಕರ್ನಾಟಕದ ಇತಿಹಾಸದಲ್ಲಿ ಅಧ್ಯಯನ ಮಾಡ್ತೀವಿ. ಅದಾದ ಮೇಲೆ ಕರ್ನಾಟಕದ ಏಕೀಕರಣ ಅಂತ ನೋಡ್ತೀವಿ. ಕರ್ನಾಟಕ ಏಕೀಕರಣದಲ್ಲಿ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಈ ಕರ್ನಾಟಕ ಯಾವ ರೀತಿ ಸ್ವತಂತ್ರಗೊಂಡಿತು ಮತ್ತು ಕರ್ನಾಟಕ ಯಾವ ರೀತಿ ಏಕೀಕರಣಗೊಂಡಿತು ಅನ್ನೋದರ ಕುರಿತು ಇಲ್ಲಿ ಅಧ್ಯಯನ ಮಾಡ್ತೀವಿ. ಇಲ್ಲಿ ಮುಖ್ಯವಾಗಿ 1947 ಅಕ್ಟೋಬರ್
ಅಕ್ಟೋಬರ್ 24ರಂದು ಜವಾಬ್ದಾರಿ ಸರ್ಕಾರ ರಚನೆ ಆಗೈತಿ. ಆ ಜವಾಬ್ದಾರಿ ಸರ್ಕಾರದ ಮೊಟ್ಟ ಮೊದಲ ಮುಖ್ಯಮಂತ್ರಿಯಾಗಿ ನೇಮಕ ಆಗ್ತಾರೆ ಯಾರು ಅಂತಂದ್ರೆ ಕೆ.ಸಿ. ರೆಡ್ಡಿ ಅವರು. ಹೌದಾ, ಕೆ.ಸಿ. ರೆಡ್ಡಿ ಅವರು ಜವಾಬ್ದಾರಿ ಸರ್ಕಾರದ ಮೊಟ್ಟ ಮೊದಲ ಮುಖ್ಯಮಂತ್ರಿಯಾಗಿ ನೇಮಕಗೊಳ್ತಾರ. ಅದೇ ರೀತಿ ಕರ್ನಾಟಕದ ಮೊಟ್ಟ ಮೊದಲ ಮುಖ್ಯಮಂತ್ರಿ ಅಂತ ನೋಡಿದಾಗ ಕೆ.ಸಿ. ರೆಡ್ಡಿ ಅವರನ್ನ ನೋಡ್ತದ. ಕರ್ನಾಟಕದ ಮೊಟ್ಟ ಮೊದಲ ಮುಖ್ಯಮಂತ್ರಿ ಯಾರು ಅಂತಂದ್ರೆ ಕೆ.ಸಿ. ರೆಡ್ಡಿ ಅಂತ ನೋಡ್ತೀವಿ. ಅದಾದ್ಮೇಲೆ 1956 ನವೆಂಬರ್ 1ರಂದು ಇಲ್ಲಿ ಮೈಸೂರು ರಾಜ್ಯದ ವಿಶಾಲ ಮೈಸೂರು ರಾಜ್ಯ ಸ್ಥಾಪನೆ ಆಗ್ತೈತಿ ಅಥವಾ ರಚನೆಗೊಳ್ತೈತಿ ಅಂತ ನೋಡ್ತೀವಿ. ಅದಾದ್ಮೇಲೆ ಈ ವಿಶಾಲ ಮೈಸೂರು ರಾಜ್ಯವನ್ನ 1973 ನವೆಂಬರ್ 1ರಂದು 1973 ನವೆಂಬರ್ 1ರಂದು ಕರ್ನಾಟಕ ಎಂದು ನಾಮಕರಣ ಮಾಡ್ತಾರ. ಕರ್ನಾಟಕ ಎಂದು ನಾಮಕರಣ ಮಾಡ್ತಾರ. ಈ ರೀತಿ ಏನ್ ಮಾಡ್ತಾರೆ, ಈ ರೀತಿ ಈ ಕರ್ನಾಟಕ ಏಕೀಕರಣದಲ್ಲಿ ನಾವು ಹಲವಾರು ವಿಷಯಗಳ ಕುರಿತು ನಾವು ಅಧ್ಯಯನವನ್ನ ಮಾಡ್ತೀವಿ. ಹೌದಾ, ಈ ರೀತಿ ನಾವು ಈ ಇತಿಹಾಸಗಳಲ್ಲಿ ಅಂತಂದ್ರೆ ಪ್ರಾಚೀನ ಭಾರತದ ಇತಿಹಾಸ, ಮಧ್ಯಕಾಲೀನ ಭಾರತ ಇತಿಹಾಸ, ಆಧುನಿಕ ಭಾರತ ಇತಿಹಾಸದ ಜೊತೆಗೆ ಕರ್ನಾಟಕ ಇತಿಹಾಸದಲ್ಲಿ ಯಾವ ಯಾವ ಅಧ್ಯಾಯಗಳು ಯಾವ ರೀತಿ ಬರ್ತವು ಅನ್ನೋದನ್ನ ತಿಳ್ಕೊಂಡ್ವಿ. ಇಲ್ಲಿ ಮುಂದಿನ ತರಗತಿಯಲ್ಲಿ ಪ್ರಾಚೀನ ಭಾರತದ ಇತಿಹಾಸದ ಕುರಿತು ಇಲ್ಲಿ ಅಧ್ಯಯನ ಮಾಡುವ ತರಗತಿಗಳನ್ನ ರೆಗ್ಯುಲರ್ ಆಗಿ ಮಾಡೋಣ. ಧನ್ಯವಾದಗಳು.